ಈ ಫುಲ್ ಕಣ್ಣು ಇಷ್ಟು ಮಾತ್ರ ಓಪನ್, ಬಾಕಿ ಫುಲ್ ಮುಸ್ಕ್ ಹಾಕಿದ್ದ. ಮಂಕಿ ಕ್ಯಾಪ್ ಉಂಟಲ್ಲ, ಆ ಟೈಪ್. ನೀವು 6 ವರ್ಷದಿಂದ ಬರ್ತಾ ಇರ್ಬೇಕಾದ್ಲು ನಿಮ್ಗೆ ಇದುವರೆಗೂ ಯಾವುದೇ ಗಾಡಿ ಕೂಡ ಆ ಟೈಮಲ್ಲಿ ಸಿಗ್ಲಿಲ್ಲ. ಸಿಕ್ಕುದೇ ಇಲ್ಲ ಆ ಟೈಮಿಗೆ. ನನಗೆ ಡೌಟ್ ಅವನದ ಮೇಲೆ. ಬೈಕ್ದು ಡೋಮ್ ಉಂಟಲ್ಲ, ಪೆಟ್ರೋಲ್ ಟ್ಯಾಂಕಿ ಅಂದ್ರೆ ಕೆಳಗೆ ಈಗ ಇತ್ತು. ಇಲ್ಲಿ ಬರುವಾಗ ಫುಲ್ ಬೈಕ್ ಬರ್ತಾ ಇತ್ತು ಫಾಸ್ಟ್. ನಾನು ಅಲ್ಲಿ ಫುಲ್ ಸೈಡ್ ಕೊಟ್ಟೆ. ಹಿಂದೆ ತಿರುಗಿ ನೋಡುವಾಗ ಬೈಕ್ ಇಲ್ಲ. ಬೈಕ್ ಇಲ್ಲ, ಹೋಗಿ ಆಗಿದೆ, ಹೋಗಿ ಆಗಿದೆ. ಅಷ್ಟು ಸ್ಪೀಡ್ ಹೋಗಿದೆ. ಸ್ಪೀಡ್ ಇತ್ತು. ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶಂಬೋಲ್ಯದ ಸುಮಂತ್ ಪ್ರಕರಣ ಇದುವರೆಗೂ ಆರೋಪಿಗಳು ಪತ್ತೆಯಾಗಿಲ್ಲ. 2 ತಿಂಗಳಾಯ್ತು. ಆ ಬೈಕ್ನಲ್ಲಿ ಹೋದಂತ ವ್ಯಕ್ತಿಯ ಬಗ್ಗೆ ಒಂದಷ್ಟು ಜನರಿಗೆ ಸಂಶಯ ಇದೆ. ಅದನ್ನು ಯಾಕೆ ಪೊಲೀಸರಿಗೆ ಇದುವರೆಗೂ ಹಿಡಿದುಕೊಳ್ಳಿಕ್ಕೆ ಆಗಿಲ್ಲ ಅನ್ನುವಂತ ವಿಚಾರದಲ್ಲಿ CCTV ಫುಟೇಜ್ ಅಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಒಬ್ಬ ವ್ಯಕ್ತಿ ಬೈಕ್ ನಲ್ಲಿ ಹೋಗ್ತಾ ಇರ್ತಾನೆ, ಅದರ ಹಿಂದೆ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಲೋಕನಾಥ್ ರವರು ಕೂಡ ಇರ್ತಾರೆ ಅನ್ನುವಂತ ವಿಚಾರದಲ್ಲಿ ಲೋಕನಾಥ್ ರವರನ್ನು ಮಾತಾಡಿಸುವಂತ ಪ್ರಯತ್ನವೂ ಕೂಡ ಪಟ್ವಿ ನಾವು. ಅವರು ಹೌದು ನಾವು ನೋಡಿದ್ದೀವಿ, ಬೆಳಿಗ್ಗೆ ಒಂದು 5-10 ಸಮಯಕ್ಕೆ ಒಬ್ಬ ವ್ಯಕ್ತಿ ಮೇಲಿಂದ ಬರ್ತಾ ಇದ್ದ ಅಂತ ಹೇಳಿದ್ರೆ ಸುಮಂತ್ ಮನೆಯಿಂದ ಬರುವ ದಾರಿಯಿಂದ ಆ ವ್ಯಕ್ತಿ ಬರ್ತಾ ಇದ್ದ ಬೈಕ್ ನಲ್ಲಿ ಅನ್ನುವಂತ ವಿಚಾರದಲ್ಲಿ ಸ್ಪೀಡ್ ಆಗಿ ಹೋಗಿದ್ರು ಅಂತೇಳಿ. ಅವನು ಹೋದ ನಂತರ ನಾವು ಹಿಂದೆಯಲ್ಲಿ ಹೋಗಿದ್ವಿ ಅಂತೇಳಿ ಆ CCTV ಫುಟೇಜ್ ನಮಗೆ ಸಿಕ್ಕಿದೆ. ಆ CCTV ಫುಟೇಜ್ ಅಲ್ಲೂ ಕೂಡ ನೋಡಿದಾಗ ಗೊತ್ತಾಗುವಂಥದ್ದು ಒಂದು 30 ಸೆಕೆಂಡ್ ಅಂತರದಲ್ಲಿ ಲೋಕನಾಥ್ ರವರು ಕೂಡ ಅವನ ಹಿಂದೆ ಇಡ್ತಾರೆ. ಮೊದಲಿಗೆ ಈ ಬೈಕ್ನವನು ಹೋಗ್ತಾನೆ, ಆ CCTV ಫುಟೇಜ್ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ. ಬೈಕ್ನವನು ಹೋಗ್ತಾನೆ, ಅದರ ಹಿಂದೆ ಲೋಕನಾಥ್ ರವರು 30 ಸೆಕೆಂಡ್ನ ಅಂತರದಲ್ಲಿ ಕೂಡ ಹೋಗ್ತಾರೆ. ಅದರ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತೇಳಿ. ಬಟ್ ಇಷ್ಟು ಲೇಟ್ ಬೇಕಾ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದು ಪ್ರಶ್ನೆ ಮೂಡುವಂಥದ್ದು. ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2 ತಿಂಗಳಾದ್ರೂ ಪತ್ತೆ ಹಚ್ಚೋಕೆ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದ್ದು ಅಂತ ಹೇಳಿ ಡಾಕ್ಟರ್ ಹತ್ರನೂ ಕೂಡ ನಾವು ಮಾತಾಡಿಸಿದ್ವಿ. ಡಾಕ್ಟರ್ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ FSL ರಿಪೋರ್ಟ್ ಬರುವವರೆಗೆ ಕಾಯುವಂತ ಅವಶ್ಯಕತೆನೇ ಇಲ್ಲ ರೀ. ಅವನು ಏನಾದ್ರೂ ಮುಳುಗಿ ಸತ್ರೆ, ವಿಷ ಸೇವಿಸಿ ಸತ್ರೆ FSL ರಿಪೋರ್ಟ್ಗೆ ಕಾಯ್ಬೇಕಾಗುತ್ತೆ. ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಹೊಡೆದಿರುವಂತಹದ್ದು ಎಲ್ಲ ಇದೆ. ಪ್ರಾಥಮಿಕ ವರದಿ ಕೊಟ್ಟಿರ್ತಾರೆ ಡಾಕ್ಟರ್, ಅದರ ಆಧಾರದ ಮೇಲೆ ನಿಮ್ಗೆ ತನಿಖೆ ಮಾಡ್ಬೋದು. FSL ರಿಪೋರ್ಟ್ಗೆ ಯಾಕೆ ಕಾಯ್ತೀರಾ? ಆಲ್ಕೋಹಾಲ್ ಸೇವಿಸಿಲ್ಲ, ವಿಷ ಏನು ಕೊಡಿಸಿಲ್ಲ ಅವನಿಗೆ. ಹೀಗಿರ್ಬೇಕಾದ್ರೆ ಯಾಕೆ ನೀವು FSL ರಿಪೋರ್ಟ್ಗೆ ಕಾಯ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಈಗ ಬಂಟ್ವಾಳದ DYSP ಅವರ ನೇತೃತ್ವದಲ್ಲಿ ಇದರ ತನಿಖೆ ನಡೀತಾ ಇದೆ. ಎಷ್ಟು ಸ್ಪೀಡ್ ಆಗಿ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಒಂದು ಕುತೂಹಲ ಇತ್ತು ಏನು ಅಂತ ಹೇಳಿದ್ರೆ, ಲೋಕನಾಥ್ ಫಸ್ಟ್ ವಿಟ್ನೆಸ್ ಅವರು ನೋಡಿದ್ದಾರೆ. ಈ ವ್ಯಕ್ತಿ 5:10ಕ್ಕೆ ಒಬ್ಬ ಅನಾಮಿಕ ವ್ಯಕ್ತಿ ಹೋಗ್ತಾನೆ, ಅವರನ್ನು ಲೋಕನಾಥ್ ರವರು ನೋಡಿದ್ದಾರೆ ಅಂತೇಳಿ. ನಂತರದಲ್ಲಿ ಒಂದಷ್ಟು ದೂರ ಹೋದ ನಂತರ ಒಂದು ರಿಕ್ಷೋಗೆ ಕೂಡ ಅವನು ಸ್ಕ್ರಾಚ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ, ತಾಗಿಸಿ ಹೋಗಿದ್ದಾನೆ. ಆಗ ರಿಕ್ಷೋಗೂ ಕೂಡ ಸ್ಕ್ರಾಚ್ ಆಗಿದೆ. ಅದು ಇಲ್ಲಿ ಬಂದಂತ ಅಂತ ಹೇಳಿದ್ರೆ ಸುಮಂತ್ ರವರ ಮನೆಯ ಪಕ್ಕದಲ್ಲೇ ಇರುವಂತ ರಬ್ಬರ್ ತೋಟ ಇದೆ, ಅದರ ಟ್ಯಾಪಿಂಗ್ಗೆ ಬರ್ತಾ ಇದ್ದಂತಹ ವ್ಯಕ್ತಿ ಅನ್ನುವಂಥ ವಿಚಾರದಲ್ಲಿ ಟ್ಯಾಪಿಗೆ ಬಂದಂತಹ ವ್ಯಕ್ತಿಯೇ ಇದ್ದಾರೆ ಮನೋಜ್ ಅಂತ ಹೇಳಿ. ಅವರ ರಿಕ್ಷಕ್ಕೇನೆ ಈ ವ್ಯಕ್ತಿ ತಾಗಿಸಿಕೊಂಡು ಕೂಡ ಹೋಗಿರುವಂತ. ಇವರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ, ಇವರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನೀವು ಎಷ್ಟು ಗಂಟೆಗೆ ಮನೆಯಿಂದ ಹೊರಟ್ರಿ, ಮತ್ತೆ ಇಲ್ಲಿ ರೀಚ್ ಆಗುವಾಗ ಎಷ್ಟು ಗಂಟೆ ಆಗಿತ್ತು ಅಂತ ಹೇಳಿ? ಮನೆಯಿಂದ ಹೊರಡುವಾಗ 4:15 ಆಯಿತು. 4:15 ಇಲ್ಲಿ ಮುಟ್ಟುವಾಗ 5:30 ಆಯಿತು. ಇಲ್ಲಿ ಮುಟ್ಟುವಾಗ, ತೋಟಕ್ಕೆ ಮುಟ್ಟುವಾಗ ನಮಗೆ ಅಲ್ಲಿ ತಾಗುವಾಗ 4 ಕಾಲು ಅಲ್ಲ 5 ಕಾಲು ಆಯಿತು. 5 ಕಾಲು 5:20 ಒಳಗೆ ನಮಗೆ ಒಬ್ಬ ಅನಾಮಿಕ ಬೈಕಿನಲ್ಲಿ ಫಾಸ್ಟ್ ಇತ್ತು ಮಾತ್ರ ತಾಕೊಂಡು ಹೋದ, ನಿಲ್ಲಿಸಲೇನಿಲ್ಲ. ಅದ್ರಲ್ಲಿ ಏನೋ ಇತ್ತು, ರೋಡ ಏನೋ. 5 ಕಾಲು ಹೊತ್ತಿಗೆ ಅಲ್ಲಿ ಆಶ್ರಮದ ಸ್ವಲ್ಪ ಕೆಳಗಡೆ ಟರ್ನ. ಹೌದೌದೌದು, ಅಷ್ಟು ಒಂದೇ ಬೈಕ್ ನಮಗೆ ಸಿಕ್ಕಿದ್ದು ಅವತ್ತು ಹೋಗುವಾಗ, ಅಲ್ಲಿ ಬರುವಾಗ. 2 ಬೈಕ್ ನಿಮಗೆ ಸಿಗ್ಲಿಲ್ಲ? ಇಲ್ಲ, ಒಂದೇ ಬೈಕ್ ಸಿಕ್ಕಿದ್ದು. ಅದೇ ಅವನೇ ಹೊಡೆದುಕೊಂಡು ಹೋದ. ಫುಲ್ ಫಾಸ್ಟ್ ಇತ್ತು, ನಿಲ್ಲಿಸಲಿಲ್ಲ. ಹೇಗೆಂತ ನಾವು ಕರೆಕ್ಟ್ ನೋಡಲಿಲ್ಲ, ಫಾಸ್ಟ್ ಇತ್ತು ಮಾತ್ರ. ಸ್ಪೆಂಡರ್ ಬೈಕ್ ಸೌಂಡ್, ಅದು ಸ್ಪೆಂಡರ್ ಬೈಕ್ ಇರಬೇಕು. ಹೌದೌದು, ಓಲ್ಡ್ ಬೈಕ್. ಒಳ್ಳೆ ಇದಿತ್ತು, ಬೆಳಕು, ಹೆಡ್ಲೈಟ್ ಇದು ಒಳ್ಳೆ ಶಾರ್ಪ್ ಇತ್ತು. ಗಾಡಿ ಒಳ್ಳೆ ಸ್ಪೀಡ್ ಇತ್ತು. ಅದೇ ನಾನು ಫುಲ್ ಸೈಡ್ ಕೊಟ್ಟೆ. ಸೈಡ್ ಕೊಡುವಾಗ ಸೈಡ್ ಡೋರಿಗೆ ಹಿಡಿದು ಹೋಗಿದ್ದು ಓಟದು. ಹೌದೌದು, ನಿಲ್ಲಿಸಲಿಲ್ಲ. ನಾನು ನಿಲ್ಲಿಸಿ ನೋಡಿದೆ. ನಾವು ಹಿಂದುಗಡೆ ನೋಡುವಾಗ ಜನ ಇಲ್ಲ, ಅಷ್ಟು ಫಾಸ್ಟ್ ಇತ್ತು. ಹೋಗಿ ಆಗಿದೆ.
ನಾವು ಕೆಳಗಿಳಿದು ನೋಡಿದ್ದೇನೆ ಅವಾಗ. ಈ CCTV ಫುಟೇಜ್ ನೋಡಿದ್ದೀರಾ ನೀವು? ನೋಡಿದ್ದೇನೆ. ಆ CCTV ಫುಟೇಜ್ ಅಲ್ಲಿ ಎರಡು ವ್ಯಕ್ತಿಗಳು ಹೋಗ್ತಾರೆ. ಒಂದು 30 ಸೆಕೆಂಡ್ನ ಹಿಂದೆ ಮತ್ತೊಬ್ಬ ವ್ಯಕ್ತಿ ಹೋಗ್ತಾನೆ, ಅದು ಲೋಕನಾಥ್ ಅನ್ನುವಂಥವ್ರು ಕೂಡ ಹೇಳೋದು. ಆದ್ರೆ ನಿಮ್ಗೆ ಆ ಲೋಕನಾಥ್ ರವರು ಸಿಗ್ಲೇ ಇಲ್ವಾ? ಅವರು ಸಿಕ್ಕಲಿಲ್ಲ ನಮಗೆ. ಅದೇ ಒಂದೇ ಬೈಕ್ ಸಿಕ್ಕಿದ್ದು, ಲೋಕನಾಥ್ ಅವರ ಬೈಕ್ ನಮಗೆ ಸಿಕ್ಕಲಿಲ್ಲ. ಶೂರ್. ಅಲ್ಲ, ಅವರ ಹಿಂದೆ ನೀವು 30 ಸೆಕೆಂಡಿನ ಅಂತರದಲ್ಲಿ ಹೋಗಿರುವಂಥದ್ದು ಸರ್ ಅದು. ಹೌದೌದು, ನಮಗೆ ಸಿಕ್ಕಲಿಲ್ಲ. ನಮಗೆ ಒಂದೇ ಬೈಕ್ ಸಿಕ್ಕಿದ್ದು ಒಂಥರ. ಸ್ಕ್ರಾಚ್ ಮಾಡಿ. ಹೌದೌದು. ಅಲ್ಲಿ ಎಷ್ಟು ಹೊತ್ತುಗಳ ಕಾಲ ನಿಂತಿದ್ದು? ನಾವೊಂದು 5 ನಿಮಿಷ ಅಲ್ಲಿ ಹೊಡೆದಲ್ಲಿ ಮತ್ತೆ ನಾವು ತೋಟಕ್ಕೆ ಬಂದಿದ್ದೇವೆ ಸೀದಾ. ಏನು ಮುಸುಕು ಹಾಕಿದ್ದ? ಮುಸ್ಕು ಹಾಕಿದ್ದ. ಹೇಗೆ? ಈ ಫುಲ್ ಕಣ್ಣು ಎಷ್ಟು ಮಾತ್ರ ಓಪನ್, ಬಾಕಿ ಫುಲ್ಲು ಮುಸ್ಕು ಹಾಕಿದ್ದ. ಹಾಂ, ಯಾವ ಬ್ಲ್ಯಾಕ್ ಅಂತ ಕಾಣ್ತದೆ. ಓಕೆ. ಹೌದು. ಕಣ್ಣು ಮಾತ್ರ ಹಾಂ, ಇಷ್ಟು ಫುಲ್ಲು. ಕದಿಯೋಕೆ ಬಂದವರು ಎಲ್ಲ ಹಾಕ್ತಾರೆ. ಹೌದೌದು ಆತ. ಈ ಮುಖ ಕವರ್, ತಲೆ ಕೂಡ ಕವರ್ ಆಗಿತ್ತ? ತಲೆಗೆ ಅವರು ಕವರ್ ಆಗಿತ್ತು. ಮಂಕಿ ಕ್ಯಾಪ್ ಉಂಟಲ್ಲ, ಆ ಟೈಪು. ಮಂಕಿ ಕ್ಯಾಪ್ ಟೈಪ್. ಹಾಂ, ಕಣ್ಣು ಮಾತ್ರ ಓಪನ್ ಇತ್ತು. ಹೌದೌದು. ನಾವಿಲ್ಲಿ ಬಂದು ತೋಟಕ್ಕೆ ಬಂದು ಟಾಪಿಂಗ್ ಎಲ್ಲ ಮಾಡಿ ವಾಪಸ್ ಮಧ್ಯಾಹ್ನ ಹೋಗಿದ್ದು. ನಮಗೆ ಇದು ವಿಷಯ ಗೊತ್ತಾಯಿತು 11 ಗಂಟೆಗೆ ಇಲ್ಲಿ ಆಗಿದೆ ಅಂತೇಳಿ ನ್ಯೂಸ್ ನೋಡುವಾಗ. ನಾವು ಇಲ್ಲಿ 6 ವರ್ಷ ಆಯಿತು, 6 ವರ್ಷದಿಂದ ಬರ್ತಾ ಇದ್ದೇವೆ. ಮತ್ತು ಬೆಳ್ತಂಗಡಿ ಹೋಗಿದೆ ನಾವು ಗಾಡಿ ಹಿಡ್ಕೊಂಡು. ನಮ್ಮ ಗಾಡಿದು ಡೋರ್ ತಗೊಂಡು ಹೋಗಿದ್ದಾರೆ ಮಂಗಳೂರಿಗೆ. ಏನ್ ಕೇಳಿದ್ರು ಬೆಳ್ತಂಗಡಿಯಲ್ಲಿ? ಬೆಳ್ತಂಗಡಿ ಏನು ಕೇಳಿಲ್ಲ, ಎಷ್ಟು ಗಂಟೆಗೆ ಹೊಡೆದಿದ್ದು ಕೇಳಿದ್ದಾರೆ. ಅಲ್ಲ, ಒಂದು ದಿನ ಬಿಟ್ಟು ಮತ್ತೆ ಗಾಡಿ ತಗೊಂಡು ಬರ್ಲಿಕ್ಕೆ ಹೇಳಿದ್ರು. ಮತ್ತು ನಾವು ಇಲ್ಲಿ ಇಟ್ಟು ಡ್ಯೂಟಿ ಮಾಡಿ ಹೋಗಿದ್ದು ಬೆಳ್ತಂಗಡಿ 2 ಗಂಟೆ ಆವಾಗ. ಅದೆಲ್ಲ ತೋರಿಸಿ ಮತ್ತೆ ಅವರು ಮತ್ತೆ ಲಾಯಲಿಕ್ಕೆ ಬರಲಿಕ್ಕೆ ಹೇಳಿ ಅಲ್ಲಿಂದ ಗಾಡಿ ಇದು ಡೋರ್ ತಗೊಂಡು ಹೋಗಿದ್ದಾರೆ ಅವತ್ತು. ಹೌದೌದು ಮಂಗಳೂರಿಗೆ. ಮತ್ತೊಂದು 8 ದಿನಗಳ ನಂತರ ಕೊಟ್ಟದ್ದು. ಏನು ಹೇಳಲಿಲ್ಲ, ನಮಗೆ ಮಾಹಿತಿ ಏನು ಕೊಡಲಿಲ್ಲ. ನೀವು ಯಾರಿಗೆ ಹೇಳಿದ್ರಿ ಗೊತ್ತಾದ ತಕ್ಷಣ ಈ ತರ ಸ್ಕ್ರಾಚ್ ಮಾಡ್ಕೊಂಡು ಹೋಗಿದ್ದಾನೆ ಅಂತೇಳಿ? ಸುಮಂತ್ ಪ್ರಕರಣದಲ್ಲಿ ಅವನು ಸತ್ತಿದ್ದಾನೆ ಅಥವಾ ಈ ರೀತಿಯಾಗಿ ಆಗಿದೆ ಅನ್ನುವಂಥ ವಿಚಾರದಲ್ಲಿ ನಿಮ್ಗೆ ಯಾವಾಗ ಗೊತ್ತಾದದ್ದು? ನಮಗೆ ಮತ್ತೆ ಗೊತ್ತಾಗಿದ್ದು ಅವತ್ತೇನು ಗೊತ್ತಾಗಿದ್ದು, ನಾವು ನ್ಯೂಸ್ ನೋಡ್ತಾ ಇರ್ತೇವಲ್ಲ, ನ್ಯೂಸ್ನಲ್ಲಿ ಗೊತ್ತಾಗಿದ್ದು. ನಮ್ಮ ತಮ್ಮ ಇಲ್ಲಿ ಒಂದು ಅಂಗಡಿಯವರಿದ್ದಾರೆ, ನಾವಿಲ್ಲಿ ಬರುವ ದಾರಿಯಲ್ಲಿ. ಅವರು ಗಾಡಿಯಲ್ಲಿ ಬರ್ತಾರೆ ಪಿಕಪ್ನಲ್ಲಿ. ಹಾಗೇನೆ ಸೌಂದರ್ಯದಲ್ಲಿ ಏನೋ ಹೇಳಿದಂತೆ, ನಮ್ಮ ಗಾಡಿಗೆ ಅವತ್ತು ರಾತ್ರಿ ಒಬ್ಬ ತಾಕೊಂಡು ಹೋಗೋದಂತ. ಅವರು ಇಲ್ಲಿ ಯಾರಿಗೆ ಫೋನ್ ಮಾಡಿ ಹೇಳಿ, ಮತ್ತು ಅವರು ಪೊಲೀಸ್ನವರಿಗೆ ಹೇಳಿ, ಪೊಲೀಸ್ನವರು ಮತ್ತೆ ನಮಗೆ ಫೋನ್ ಮಾಡಿದ್ದು. ನನಗೆ ಫೋನ್ ಮಾಡಿ ಕೇಳಿದ್ದು, ಹೌದು ಅಂತ ಹೇಳಿದೆ ನಾನು. ನಾಳೆ ನೋಡಬೇಕು, ಗಾಡಿ ತಗೊಂಡು ಬರ್ಬೇಕು ಅಂತ ಹೇಳಿ ಹಾಗೆ ಮತ್ತೆ ಗಾಡಿ ತಗೊಂಡು ಹೋಗಿದ್ದೇನೆ. ಆ ಟೈಮಿಗೆ ಗಾಡಿ ಬರೋದು ಕಮ್ಮಿ ಈ ರೋಡ್ನಲ್ಲಿ. ಇಲ್ಲ, ಒಂದು ಗಾಡಿ ಸಹ ಸಿಕ್ಕುದಿಲ್ಲ. ನಾವು ಆ ಟೈಮಿಗೆ ಬರೋದು 5 ಗಂಟೆಗೆ 5:15ಗೆಲ್ಲ ಇಲ್ಲಿ ಬರೋದು ರೀಸ್. ಮತ್ತೆ ನೀವು 6 ವರ್ಷದಿಂದ ಬರ್ತಾ ಇರ್ಬೇಕಾದ್ಲು ನಿಮ್ಗೆ ಇದುವರೆಗೂ ಯಾವುದೇ ಗಾಡಿ ಕೂಡ ಆ ಟೈಮಲ್ಲಿ ಸಿಗ್ಲಿಲ್ಲ? ಆ ಟೈಮಿಗೆ ಇಲ್ಲ, ಸಿಕ್ಕುದೇ ಇಲ್ಲ. ಆ ಟೈಮಿಗೆ ಇಷ್ಟು ಟೈಮಿಗೆ ಸಿಕ್ಕಲೇ ಇಲ್ಲ. ಅವತ್ತೇ ಸಿಕ್ಕಿದ್ದು. ಇದು ಮಾಡಿದ ಒಬ್ಬನೇ ಇರಬೇಕದು. ಗಾಡಿ ಬೈಕಿನಲ್ಲಿ ಒಬ್ಬನೇ ಇದ್ದ, ಎಲ್ಲರೂ ಕಾಣುತ್ತಲ್ಲ ಇಬ್ಬರಿದ್ರೆ. ಅವನೇ ಮಾಡಿರ್ಬೇಕು ಹೆಚ್ಚಿನ ಅಂಶ. ಇಲ್ಲದ ರಾತ್ರಿ ಆ ಟೈಮಿಗೆ ಎಲ್ಲ ಅಲ್ಲಿ ಹೋಗೋದು. ಆ ಟೈಮಿಗೆ ಹೋಗ್ಬೇಕಾದ್ರೆ ಅವನೇ ಇರಬೇಕು ಹೆಚ್ಚಿನ ಅಂಶ. ನನಗೆ ಡೌಟ್ ಅವನದ ಮೇಲೆ. ಅಂದ್ರೆ ಒಂದು ಏನೋ ಮಾಡಿ ಹೋಗೋ ತರ ಇತ್ತು. ಏನೋ ಮಾಡಿ ಹೋಗೋ ಥರ ಇತ್ತು. ನಾವು ಎನಿಸಿದ ಇಲ್ಲಿ ಕೆಲಸಕ್ಕೆ ಹೋಗೋದು ಅಂತ ನಾವು ಎನಿಸಿದ್ದು. ಸೆಂಟ್ರಿಂಗ್ ಎಲ್ಲ ಹೋಗ್ತಾರಲ್ಲ ಬೆಳಿಗ್ಗೆ ಬೇಗ, ಅದಂತ ನಾನು ಸಹ ಎನಿಸಿದ್ದು. ಅದಕ್ಕೆ ಫುಲ್ಲು ಸೈಡ್ ಏನೋ ಇತ್ತು ಅವನ ಗಾಡಿಯಲ್ಲಿ ಏನಿತ್ತು, ಅದಕ್ಕೆ ನಾನು ಫುಲ್ ಸೈಡ್ ಕೊಟ್ಟೋದು. ಆದರೂ ಡೋಳಿಗೆ ಹೊಡೆದುಕೊಂಡು ಹೋದ. ಅಷ್ಟು ಬೆಳಿಗ್ಗೆ ಯಾರು ಹೋಗೋದಿಲ್ಲ, ಅಷ್ಟು ಕೆಲಸಕ್ಕೆಲ್ಲ ಹೋಗೋರು ಮಾತ್ರ ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗ್ತಾರೆ ಸೆಂಟ್ರಿಂಗ್ ಕೆಲಸಕ್ಕೆಲ್ಲ ಮುಗಿಸ್ಲಿಕ್ಕೆ. ಹಾಗೆ ಎನಿಸಿದ್ದು ನಾನು. ಮತ್ತೆ ಗೊತ್ತಾಯಿತು ಈ ಥರ ಅಂತ. ನಿಮ್ಮ ಗಾಡಿಯಲ್ಲಿ ಎಷ್ಟು ಜನ ಇದ್ರು? ನಮ್ಮ ಗಾಡಿಯಲ್ಲಿ ನಾವು 3 ಜನ, ನನ್ನ ಹೆಂಡತಿ ಮತ್ತು ತಮ್ಮ. ನಾನು ಗಾಡಿ ಓಡಿಸ್ತಾ ಇದ್ದೆ, ಅವರು ಹಿಂದ್ಗಡೆ ಇದ್ದರು. ಅದು ಮುಂದೆಯಿಂದ ಪಾಸ್ ಆಯಿತು, ಹಿಂದ್ಗಡೆ ಬರುವಾಗ ಡೋರ್ನಲ್ಲಿ ಸ್ವಲ್ಪ ಟಚ್ ಆಗಿದೆ. ಅಂದ್ರೆ ನಿಮ್ಮ ಡ್ರೈವರ್ ಸೀಟ್ನ ಹತ್ರ ಅಲ್ಲ, ಹಿಂದ್ಗಡೆ. ಅಲ್ಲಿ ಜಾಸ್ತಿ ಅಲ್ಲ, ಹಿಂದ್ಗಡೆ ಆಗಲ್ಲ ಜಾಸ್ತಿ ಅಲ್ಲ, ಮುಂದೆ ಪಾಸ್ ಆಯಿತು, ಹಿಂದ್ಗಡೆ ಬರುವಾಗ ಟಚ್ ಆಯಿತು. ಯಾವ ರೀತಿ ಅಂತೆಲ್ಲ ಗೊತ್ತಿಲ್ಲ, ಅದು ಕಬ್ಬಿಣದ ರೋಡ್ ಇರಬೇಕು ನನ್ನ ಅಂಶ. ಇಲ್ಲದ್ರೆ ಆ ಥರ ಸ್ಕ್ರ್ಯಾಚ್ ಆಗುವುದಿಲ್ಲ. ಏನೋ ಅಂತ ನೋಡಿದ್ದೇನೆ, ಕ್ಲೀನಾಗಿ ನೋಡಿದ್ದೇನೆ. ಅದಕ್ಕೆ ನಾನು ಫುಲ್ ಸೈಡ್ ಕೊಟ್ಟದ್ದು. ಇಲ್ಲದ್ರೆ ಸೈಡ್ ಕೊಡುವುದಿಲ್ಲ. ಅಲ್ಲಿ ಕಾಂಕ್ರೀಟ್ ರೋಡ್ ಅಲ್ಲ, ಸೈಡ್ ಕಟ್ಟಿಂಗ್ ಉಂಟು, ಮಣ್ಣು ಹಾಕಲಿಲ್ಲ. ಅದಕ್ಕೆ ಫುಲ್ಲು ಸೈಡ್ ಕೊಟ್ಟೆ, ಆದರೂ ಓಡ್ಕೊಂಡು ಹೋದ. ತೊಡೆ ಮೇಲೆ ಪೆಟ್ರೋಲ್ ಟ್ಯಾಂಕಿಂದ ಕೆಳಗೆ, ಮೇಲೆ ಆದರೆ ಕೆಳಗೆ ಬೀಳ್ತಿತ್ತು ಆ ರೋಡು. ಅದು ಏನೋ ಕೆಳಗೆ ಬೀಳ್ತಿತ್ತು ಹೊಡಿಯುವಾಗ. ಇದು ಕೆಳಗೆ ಏನು ಬೀಳಲಿಲ್ಲ, ಸೀದಾ ಹೋದ. ನಿಲ್ಲಿಸಲು ಸಹ ಇಲ್ಲ. ಬೇರೆ ಆದರೂ ನಿಲ್ಲಿಸಿ ಕೇಳ್ತಿದ್ರು ಏನಾಯ್ತಂತ. ಕೆಲಸಕ್ಕೆ ಹೋಗುವಾಗ ಕೇಳ್ತಿದ್ರು ಗಾಡಿಗೆ ಏನಾದರೆ ಆದರೆ. ಇದು ನಿಲ್ಲಿಸಲಿಲ್ಲ ಹಾಗೆ. ಹೌದೌದು, ಹಾಗೆ ನಮಗೆ ಸಹ ಡೌಟು. ಬೈಕದು ಡೋಮ್ ಉಂಟಲ್ಲ ಪೆಟ್ರೋಲ್ ಟ್ಯಾಂಕಿ, ಅಂದರೆ ಕೆಳಗೆ ಈಗಿತ್ತು ಈ ಮಾಡಿ ನಾವು ರೋಡ್ ಥರ ಹೌದು. ರೋಡ ಎಂತ ಗೊತ್ತಿಲ್ಲ, ಒಂದು ಇಷ್ಟು ಉದ್ದಿತ್ತು. ಈ ಹ್ಯಾಂಡ್ಲ್ ಉಂಟಲ್ಲ, ಹ್ಯಾಂಡ್ಲಿಂದ ಸ್ವಲ್ಪ ಜಾಸ್ತಿ ಇತ್ತು. ಅದು ಸೈಡಿಗೆ ಓಡಾಗ ಉಡ್ದು ಹೋಗಿದ್ದು ಸೈಡಿಗೆ. ಅವನು ಶೇಕ್ ಆಗಿರ್ಬೇಕು, ಇಲ್ಲದ್ರೆ ಫಾಸ್ಟ್ ಹೋಗಿದ್ದೆಲ್ಲ, ಸ್ವಲ್ಪ ಶೇಕ್ ಆಗಿರಬೇಕು. ನಾನು ಗಾಡಿ ತೊಳೆದು ನಿಲ್ಲಿಸಿದ್ದೇನೆ.
ನಿಲ್ಲಿಸಿ ನೋಡುವಾಗ ಜನ ಇಲ್ಲ, ಫಾಸ್ಟ್ ಇತ್ತು. ಅಲ್ಲಿ ಟರ್ನ್ ಅಲ್ಲ, ಮತ್ತೆ ಎಲ್ಲಿ ಹೋಗಿದ್ದೆ ನಾನು ಸಹ ನೋಡಲಿಲ್ಲ. ಹಾಂ, ಮತ್ತು ನಾವು ಸೀದಾ ಬಂದೆ. ಇವರು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಒಂದು ಸ್ಪ್ಲೆಂಡರ್ ಟೈಪ್ ಬೈಕ್ ಇತ್ತು. ಸೊ ಈ ರೀತಿಯಾಗಿ ಕೂತು ಅವನು ಡ್ರೈವ್ ಮಾಡ್ತಾ ಇದ್ದ. ಸೊ ಅವನ ತೊಡೆಯ ಮೇಲೆ ಒಂದು ಏನೋ ರಾಡ್ನ ಟೈಪಲ್ಲಿ ಒಂದು ಇತ್ತು. ರಾಡ ಅಂತೇಳಿ ಗೊತ್ತಿಲ್ಲ, ಕಬ್ಬಿಣದ ಅಂತೇಳಿ ಗೊತ್ತಿಲ್ಲ, ಬಟ್ ಇತ್ತು ತೊಡೆಯಲ್ಲಿ ಈ ರೀತಿಯಾಗಿ ಇಟ್ಟುಕೊಂಡು ಹೋಗ್ತಾ ಇದ್ದ. ಸೊ ಇವರಿಗೆ ಎದುರುಗಡೆಯಿಂದ ಬಂದಂಥ ಸಮಯದಲ್ಲಿ ಆ ರಾಡ್ ಕಂಡಿದೆ ಅಂತೇಳಿ, ಇವರು ಡ್ರೈವ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ರಾಡ್ ಕಂಡಿದೆ ಅಂತೇಳಿ, ರಾಡ್ ಏನು ನೋಡಿದ್ದಾರೆ ತಕ್ಷಣಕ್ಕೆ ಇವರು ಸ್ವಲ್ಪ ಸೈಡ್ ಹೋದರು. ಆದರೂ ಕೂಡ ಹಿಂದ್ಗಡೆ ಹೋಗ್ಬೇಕಾದ್ರೆ ಅವನು ಅವರಿಗೆ ತಾಗಿಸಿಕೊಂಡು ಹೋಗಿದ್ದಾನೆ. ಅದೇ ಸ್ಕ್ರಾಚ್ ಮಾರ್ಕ್ ಕೂಡ ಇದ್ದಿರುವಂಥದ್ದು ಈಗ ಇವರ ರಿಕ್ಷಾದಲ್ಲಿ ಅಂತೇಳಿ. ಸೊ ಆ ರೋಡ್ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡುವಂಥದ್ದು. ಇದೇ ರೋಡ್ ಅಂತ ಹೇಳಿದ್ರೆ, ಈ ರೋಡ್ ಏನಿದೆ ಇದು ಸುಮಂತ್ ಮನೆಯಿಂದ ಬರುವಂಥ ರೋಡ್ ಅಂತ ಹೇಳಿದ್ರೆ, ಆ ಲೋಕನಾಥ್ ರವರ ಮನೆಯಿಂದ ಬಂದಂಥ ರೋಡ್, ಮತ್ತೆ ಆ CCTV ಫುಟೇಜ್ ಅಲ್ಲಿ ಏನು 2 ಬೈಕ್ಗಳು ರೆಕಾರ್ಡ್ ಆಗಿದೆ ಅದರಿಂದ ಬರುವಂಥ ರೋಡ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಟರ್ನ್ ಏನಿದೆ, ಅಲ್ಲಿ ಟರ್ನ್ ಕಾಣ್ತಾ ಇದೆ, ಆ ಟರ್ನ್ ಅಲ್ಲಿ ಬರಬೇಕಾದ್ರೆ ಗೊತ್ತಾಗಿಲ್ಲ, ಒಂದು ಚೂರು ಟರ್ನ್ ಒಂಚೂರು ಎದುರುಗಡೆ ಬಂದಂಥ ಸಮಯದಲ್ಲಿ ರಿಕ್ಷಾ ಡ್ರೈವರ್ ಮನೋಜ್ ರವರಿಗೂ ಕೂಡ ಗೊತ್ತಾಗಿದೆ ಅಲ್ಲಿ ಬೈಕ್ ಬರ್ತಾ ಇದೆ, ಹೈ ಬೀಮಲ್ಲಿ ಇತ್ತು, ಬೆಳಕು ಜೋರಿತ್ತು, ನಂತರದಲ್ಲಿ ಏನೋ ಇದೆ ಅನ್ನುವಂಥ ವಿಚಾರದಲ್ಲಿ, ಏನೋ ಅದರಲ್ಲಿ ರಾಡ್ ಇದೆ ಅಂತೇಳಿ ಒಂಚೂರು ಎದುರುಗಡೆಗೆ ಬಂದಂಥ ಸಮಯದಲ್ಲಿ ಒಂದು ನನ್ನ ಲೆಫ್ಟ್ ಸೈಡಲ್ಲಿ ಒಂದು ಮನೆ ಇದೆ. ಇಲ್ಲಿ CCTV ಫುಟೇಜ್ ನಮಗೆ ಏನೂ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ, ಬೆಳಿಗ್ಗೆ ಅವರು ಮಲಗಿರ್ತಾರೆ ಅಂಥೇಳಿ ನಂಗೆ ಕಾಣುತ್ತೆ. ಒಂದು ಮನೆ ಇದೆ. ಆನಂತರದಲ್ಲಿ ಎದುರುಗಡೆ ಬಂದಂಥ ಸಮಯದಲ್ಲಿ ಈ ಮನೋಜ್ ಇಲ್ಲಿ ಏನು ನಿಂತಿದ್ದಾರೆ, ಇಲ್ಲಿ ಇವರ ರಿಕ್ಷಾವನ್ನು ಕೂಡ ಸ್ವಲ್ಪ ಸೈಡ್ಗೆ ಹಾಕ್ತಾರೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಏನಾಯಿತು ಸರ್ ಘಟನೆ? ಇಲ್ಲಿ ಬರುವಾಗ ಫುಲ್ ಬೈಕ್ ಬರ್ತಾ ಇತ್ತು ಫಾಸ್ಟ್, ನಾನು ಇಲ್ಲಿ ಫುಲ್ ಸೈಡ್ ಕೊಟ್ಟೆ. ಇಲ್ಲಿ ಸೈಡ್ ಇಲ್ಲಿ ಓಕೆ, ಅಷ್ಟು ಜಾಗ ಉಂಟಲ್ಲ ಅಂತ ಫುಲ್ ಸೈಡ್ ಕೊಟ್ಟೋದ್ರು, ಗಾಡಿ ಹೊಡೆದುಕೊಂಡು ಹೋದ. 10 ಫೀಟ್ ಇದೆ ಇದು, 10 ರೋಡ್ 10 ಫೀಟ್ ಉಂಟು, 10 ಫೀಟ್ ರೋಡ್ ಇದೆ. ಸೊ ಬರೀ ಒಂದು ವೇಳೆ ಬೈಕ್ ಆದ್ರೆ ಪಾಸ್ ಆಗ್ತದೆ, ಬರೀ ಬೈಕ್ ಆದ್ರೆ ಪಾಸ್ ಆಗ್ತಿತ್ತು, ಅಷ್ಟು ಜಾಗ ಸಾಕು. ಏನೋ ಇತ್ತಲ್ಲ ಹಾಗೆ ಅದು ಗಾಡಿಗೆ ಹೊಡ್ಕೊಂಡು ಹೋಗಿ. ಓಕೆ, ರಾಡ್ ಇತ್ತು ಅಥವಾ ರಾಡ್ ಟೈಪ್ ಏನೋ ಟೈಪ್ ಏನೋ ನಿಮ್ಗೆ ಕಾಣಲಿಲ್ಲ. ಸೊ ಏನೋ ಇತ್ತು ಗಾಡಿಯಲ್ಲಿ, ಅದು ಸೈಡಿಗೆ ಹೊಡೆದುಕೊಂಡು ಹೋದ. ಓಕೆ, ಆಗ ನಿಮ್ಗೆ ಸೈಡ್ ಬರುವಂತ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಅವನು ಪಾಸ್ ಆಗ್ತಿದ್ದ ಕ್ಲೀನ್ ಆಗಿ. ಓಕೆ, ಆಗ ನೀವು ಕೆಳಗೆ ಇಳಿದ್ರ ಸರ್ ಗಾಡಿನ? ನಾನು ಇಲ್ಲಿ ಗಾಡಿ ನಿಲ್ಲಿಸಿ ಆವಾಗ ನೋಡಿದ್ದೇನೆ, ಕೆಳಗೆ ಇಳಿದು ನೋಡುವಾಗ ಜನ ಇಲ್ಲ, ಬೈಕ್ ಇಲ್ಲ. ಬೇರೆ ಯಾರಾದ್ರೂ ನಿಲ್ಲಿಸಿ ಸಾರಿ ಆದ್ರೂ ಕೇಳ್ಬೋದು, ಗಾಡಿ ಹೊಡೆದಲ್ಲ ಅಂತ. ಹೌದು, ಕೆಲಸಕ್ಕೆ ಹೋಗುವ ಹಿಂದೆ ತಿರುಗಿ ನೋಡುವಾಗ ಬೈಕ್ ಇಲ್ಲ, ಹೋಗಿ ಆಗಿದೆ, ಅಷ್ಟು ಸ್ಪೀಡ್ ಹೋಗಿದೆ. ಓಕೆ ಓಕೆ, ಅಲ್ಲಿ ಒಂದು ಟರ್ನ್ ಇದೆ, ಅಲ್ಲಿ ಟರ್ನ್ ಕಾಣ್ತಾ ಇದೆ. ಸೊ ಅದಕ್ಕಿಂತ ಸ್ಪೀಡ್ ಹೋಗಿ ಆಗಿದೆ ಅಂತ. ಅಲ್ಲಿ ಟರ್ನ್ ಎಲ್ಲ ಫಾಸ್ಟ್, ಅಷ್ಟು ಫಾಸ್ಟ್ ಇತ್ತಲ್ಲ, ಟರ್ನ್ ಎಲ್ಲ ಹೊಡೆದುಕೊಂಡು ಹೋದ ಸೀದಾ. ಅಲ್ಲಿ 2 ರೋಡ್ ಇದೆ ಸರ್, ಒಂದು ಮಡ್ ರೋಡ್, ಕೆಳಗೆ ಮನೆ ಉಂಟೇನಾ? ಹೌದು, ಮತ್ತೆ ಲೆಫ್ಟ್ಗೆ ಹೋಗುವಂತ ರೋಡ್. ಅಂದ್ರೆ ಮಡ್ ರೋಡ್ಗೆ ಹೋಗ್ಲಿಕ್ಕೆ ಚಾನ್ಸಸ್ ಇದೆಯಾ? ಅದು ಡೌಟ್, ಚಾನ್ಸಸ್ ಇಲ್ಲ, ಸೀದಾ ಹೋಗಿರ್ಬೇಕು ಹೆಚ್ಚಿನ ಅಂಶ. ಇದರಲ್ಲೇ ಹೋಗಿರ್ಬೇಕು, ಕಾಂಕ್ರೀಟ್ ರೋಡ್ ಅಲ್ಲೇ ಹೋಗಿರ್ಬೇಕು ಅಂತ ಹೇಳಿ. ಇಲ್ಲಿ ನಮಗೆ ಯಕ್ಷ ಪ್ರಶ್ನೆ ಮೂಡುವಂಥದ್ದು ಸರ್ ಏನು ಅಂತ ಹೇಳಿದ್ರೆ, ಲೋಕನಾಥ್ ಅನ್ನುವಂಥ ವ್ಯಕ್ತಿ ಬಂದಿದ್ರು. ಅವರು ಅದು CCTV ಫುಟೇಜ್ ಅಲ್ಲೂ ಕೂಡ ನಮಗೆ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು 30 ಸೆಕೆಂಡ್ ಡಿಫ್ರೆನ್ಸ್ ಅಲ್ಲಿ ಇರ್ತಾರೆ. ನಿಮ್ಗೆ ಸಿಗ್ಲಿಲ್ಲ ಅಂತ ಹೇಳಿ? ನಮಗೆ ಸಿಗ್ಲಿಲ್ಲ. ಹೌದು, ಅದು ಏನಾಗಿರ್ಬೋದು ಅಂತ? ಅದು ಏನಾಗಿದೆ ಗೊತ್ತಿಲ್ಲ, ನಮಗೆ ಮಾತ್ರ ಒಂದೇ ಗಾಡಿ ಸಿಕ್ಕಿದ್ದು, ಒಂದೇ ಗಾಡಿ ಸಿಕ್ಕಿದ್ದು, ಬೈಕ್ ಮಾತ್ರ ಸಿಕ್ಕಿತ್ತು, ಲೋಕನಾಥ್ ಅವರ ಗಾಡಿ ಸಿಕ್ಕಿಲ್ಲ. ಓಕೆ ಓಕೆ, ನೀವು ಬರುವಾಗ ಸಾಧಾರಣ ಒಂದು 5 ಕಾಲು ಆಗಿರ್ಬೇಕು ಅಷ್ಟೇ, 5 ಕಾಲು ಆಗಿರ್ಬೋದು ಅನ್ನುವಂಥ ವಿಚಾರ. ಇಲ್ಲೊಂದು ಆಶ್ರಮ ಏನೋ ಇದೆ ಅಲ್ವಾ ಸರ್, ಅಲ್ಲಿ CCTV ಫುಟೇಜ್ ಅಲ್ವಾ? ಇಲ್ಲ ಅಂತ ಕಾಣ್ತದೆ. ಓಕೆ ಓಕೆ ಓಕೆ, ಇಲ್ಲ ಅಂತ ಹೇಳಿ ಕಾಣ್ತದೆ. ಸೊ ಅಂದ್ರೆ ಇಲ್ಲಿ ಜನರು ಹೇಳುವಂತ ಪ್ರಕಾರ ಏನು ಅಂತ ಹೇಳಿದ್ರೆ, ಲೋಕನಾಥ್ ರವರ ಗಾಡಿ ಯಾಕೆ ಸಿಗಲಿಲ್ಲ ಅಂತ ಹೇಳಿದ್ರೆ, ಲೋಕನಾಥ್ ರವರ ಗಾಡಿ ಹಿಂದ್ಗಡೆಯಿಂದ ಬರುವಂಥದ್ದನ್ನು ಈ ವ್ಯಕ್ತಿ ನೋಡಿದ್ದಾನೆ. ನೋಡಿದ್ದಂಥ ಸಮಯದಲ್ಲಿ ಇಲ್ಲಿ ರಿಕ್ಷಾಗೆ ಡ್ಯಾಶ್ ಆಗಿರುವಂಥದ್ದು, ಅದಕ್ಕಿಂತ ಹಿಂದೆನೇ ಎಲ್ಲಿ ಅವನು ಅಡಗಿಸಿ ಕೂತಿದ್ದ ಅಂತ ಹೇಳಿದ್ರೆ, ಲೋಕನಾಥ್ ರವರ ಗಾಡಿ ಒಂದ್ಸಲ ಪಾಸ್ ಆಗಲಿ ಅಂತೇಳಿ ಬೇರೆ ರೂಟಿಗೆ ಹೋಗಿದ್ದ. ಲೋಕನಾಥ್ ರವರ ಗಾಡಿ ಪಾಸಾದ ನಂತರ ಇವನು ಬಂದಿರುವಂಥದ್ದು ಅಂತೇಳಿ ಒಂದಷ್ಟು ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಅಂತ ಹೇಳಿದ್ರೆ ಅಲ್ಲೊಂದು ಟರ್ನ್ ಇದೆ, ಬೇರೆ ದೇವಸ್ಥಾನಕ್ಕೆ ಹೋಗುವಂಥ ರೋಡ್, ಮತ್ತೆ ಆ ಪೆಟ್ರೋಲ್ ಪಂಪ್ ಹತ್ರ ಒಂದು ರೇಷ್ಮೆ ರೋಡ್ಗೆ ಹೋಗುವಂಥ ರೋಡ್ ಕೂಡ ಇದೆ. ಸೊ ಲೋಕನಾಥ್ ರವರು ದೇವಸ್ಥಾನಕ್ಕೆ ನೀವು ರೇಷ್ಮೆ ರೋಡ್ ಹತ್ರ ಬರೋದಾ? ಹೌದೌದು, ರೇಷ್ಮೆ ರೋಡ್ ಪಂಪಿನ ಕಡೆಯಿಂದ ಬರುದು, ಪಂಪಿನ ಕಡೆಯಿಂದ ಬರೋದು. ಬರುದು. ಓಕೆ, ಲೋಕನಾಥ್ ರವರು ಹೋಗುವಂತ ರೋಡೇ ಬೇರೆ, ಇವರು ಬರುವಂತ ರೋಡೇ ಬೇರೆ. ಹಾಗಿರ್ಬೇಕಾದ್ರೆ ಲೋಕನಾಥ್ ರವರು ಪಾಸ್ ಆದ ನಂತರ ಇವರು ಒಳಗಡೆ ಬಂದ್ರು ಅನ್ನುವಂತ ವಿಚಾರ ಹಾಗೆ ಆಗಿರಬಹುದು ಅಂತ ಹೇಳಿ. ಸೊ ಹಾಗಾಗಿ ಲೋಕನಾಥ್ ರವರಿಗೂ ಕೂಡ ರಿಕ್ಷಾ ಕಂಡಿಲ್ಲ, ಇವರಿಗೂ ಕೂಡ ಲೋಕನಾಥ್ ರವರ ಬೈಕ್ ಕಂಡಿಲ್ಲ, ಬರೀ ಕಂಡಿರುವಂಥದ್ದು ಒಂದೇ ಬೈಕ್ ಅಂತೇಳಿ. ಸೊ ಆ ಟೈಮಲ್ಲಿ ಲೋಕನಾಥ್ ರವರು ಹೋದಂಥ ಸಮಯದಲ್ಲಿ ಈ ವ್ಯಕ್ತಿ ಸ್ಪೀಡಾಗಿ ಬಂದಂಥ ಸಮಯದಲ್ಲಿ ಇವರಿಗೆ ಡಿಕ್ಕಿಯಾದ ಸಮಯದಲ್ಲಿ ನಿಲ್ಲಿಸಲೂ ಕೂಡ ಇಲ್ಲ. ಆನಂತರದಲ್ಲಿ
ಇವರು ಇಳಿದು ನೋಡ್ಬೇಕಾದ್ರೆ ಅವನು ಹೋಗಿ ಆಗಿದೆ, ಇಲ್ಲಿ ಯಾರೂ ಕೂಡ ಕಾಣಲಿಲ್ಲ, ಹೋಗಿ ಆಗಿದೆ, ಅಷ್ಟು ಸ್ಪೀಡ್ ಇದ್ದ ಅನ್ನುವಂಥ ವಿಚಾರದಲ್ಲಿ. ಅಂದ್ರೆ ಈ ವ್ಯಕ್ತಿ ಏನೋ ಮಾಡಿದ್ದಾನೆ. ಇವರು ಹೇಳುವಂತ ಪ್ರಕಾರ ಏನು ಅಂತ ಹೇಳಿದ್ರೆ, ಬೆಳಗ್ಗೆ 6 ವರ್ಷ ಆಯ್ತಲ್ಲ ಸರ್, ಹೌದು 6 ವರ್ಷ ಆಯ್ತು ಇದುವರೆಗೂ ಯಾರನ್ನೂ ಕೂಡ ಬೆಳಗ್ಗೆ ಬರುವಂತ ಸಮಯದಲ್ಲಿ ಬೈಕ್ ಆಗ್ಲಿ ರಿಕ್ಷಾ ಆಗ್ಲಿ ನೋಡ್ಲೇ ಇಲ್ಲ ಈ ರೋಡಲ್ಲಿ ಹೋಗುವಂಥದ್ದು. ಇದು ಫಸ್ಟ್ ಟೈಮ್. ಅದು ಅಲ್ಲದೆ ಏನೋ ಒಂದು ಆಯುಧವನ್ನು ಇಟ್ಕೊಂಡಿದ್ದ, ಅದು ಯಾವುದು, ಯಾಕೆ ಇಟ್ಕೊಂಡಿದ್ದ ಅನ್ನುವಂಥ ವಿಚಾರದಲ್ಲಿ ಇದನ್ನು ಇದುವರೆಗೂ ಪೊಲೀಸರಿಗೆ ಭೇದಿಸೋಕೆ ಆಗಿಲ್ಲ ಅಂತ ಹೇಳಿದ್ರೆ ಏನು ರೀಸನ್ ಅನ್ನುವಂಥ ಯಕ್ಷ ಪ್ರಶ್ನೆ ಕೂಡ ಮೂಡುವಂಥದ್ದು. ಕಾದು ನೋಡಬೇಕಾಗಿದೆ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು. CID ರಚನೆ ಆಗುತ್ತಾ ಅಥವಾ ಈ ಪೊಲೀಸರೇ ಇದನ್ನು ಭೇದಿಸ್ತಾರಾ ಅಂತೇಳಿ 4 ಟೀಮನ್ನು ಕೂಡ ರಚನೆ ಮಾಡಿದ್ದಾರೆ. ಸುಮಂತ್ನ ಕೊಲೆಗೆ ಕಾರಣ ಏನು, ಆರೋಪಿಗಳು ಯಾರು ಅಂತೇಳಿ ಇದುವರೆಗೂ ಪತ್ತೆ ಹಚ್ಚೋಕೆ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತ ತಮಗೆ ಬೇಸರದ ವಿಷಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸದನದಲ್ಲೂ ಕೂಡ ಚರ್ಚೆ ಆಗಿರುವಂತಹ ವಿಚಾರಕ್ಕೆ ಆರೋಪಿ ಯಾರು ಅಂತೇಳಿ ಪತ್ತೆ ಹಚ್ಚೋಕ್ಕಾಗಿಲ್ಲ. ಸುಮಂತ್ ಪ್ರಕರಣ ನಡೆದು ಒಂದಷ್ಟು ದಿನಗಳ ನಂತರ ಮತ್ತೊಬ್ಬ ವ್ಯಕ್ತಿ ಈ ರೂಟ್ ಆಗಿ ಬಂದಿದ್ದ, ಆ ವ್ಯಕ್ತಿಯನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬಟ್ ಅವನು ಬಂದಿರುವಂತ ಕಾರಣನೇ ಬೇರೆ, ನಂಬರ್ ಪ್ಲೇಟ್ ಇದ್ದಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿರುವಂತದ್ದು ಒಂದಷ್ಟು ಮಾಹಿತಿ. ಅದೇ ರೀತಿ ತಲೆಗೆ ಒಂದು ಮುಂಡಾಸನ್ನು ಕಟ್ಟಿಕೊಂಡು ಬಂದಿದ್ದ ಅನ್ನುವಂತ ವಿಚಾರದಲ್ಲಿ ನೋಡಿ, ಇದು ಸುಮಂತ್ ಮನೆಯಿಂದ ಬರುವಂತಹ ದಾರಿ ಅಂತ ಹೇಳಿದ್ರೆ ಆ ಲೋಕನಾಥ್ ಯಾರಿದ್ದಾರೆ ಅಥವಾ CCTV ಏನಿದೆ ಅದನ್ನು ದಾಟಿದ ನಂತರ ಸಿಗುವಂತಹ ದಾರಿ ಇದು. ಈ ಕಡೆಯಿಂದ ಬಂದಂತ ವ್ಯಕ್ತಿ ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲ, ಸುಮಂತ್ ಹತ್ಯೆಯಾದ ದಿನದಂದು ಬಂದಂತ ವ್ಯಕ್ತಿ ಈ ಕಡೆ ಹೋದ್ರೆ ಅದು ಸಿಗುವಂಥದ್ದು ರೇಷ್ಮೆ ರೋಡ್ ಅನ್ನುವಂಥ ವಿಚಾರದಲ್ಲಿ. ನಾನು ರಿಕ್ಷಾ ಡ್ರೈವರ್ ಅನ್ನು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವರು ಎಲ್ಲಿ ಡಿಕ್ಕಿ ಆಗಿದ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಅದನ್ನು ಬಿಟ್ಟು ಮತ್ತೊಂದು ಆಂಗಲ್ ಏನೇ ಅಂತ ಹೇಳಿದ್ರೆ, ಇದು ಸುಮಂತ್ ಮನೆಯಿಂದ ಬರುವಂತಹ ದಾರಿ. CCTVಯಿಂದ 100-200 ಮೀಟರ್ ಮುಂದೆ ಬರ್ಬೇಕಾದ್ರೆ ಮತ್ತೊಂದು ಇಲ್ಲಿ ರೋಡ್ ಸಿಗುತ್ತೆ, ಮಡ್ ರೋಡ್ ಇರುವಂತದ್ದು ಇದು. ಸೊ ಈ ಮಡ್ ರೋಡ್ ಅಲ್ಲಿ ಒಬ್ಬ ವ್ಯಕ್ತಿ ಸುಮಂತ್ನ ಹತ್ಯೆ ಆದ ನಂತರ ಒಬ್ಬ ವ್ಯಕ್ತಿ ಹೋಗಿದ್ದ ಈ ಮಡ್ ರೋಡ್ ಅಲ್ಲಿ ಅನ್ನುವಂತಹ ವಿಚಾರದಲ್ಲಿ. ಆ ವ್ಯಕ್ತಿ ಮುಂಡಾಸನ್ನು ಕಟ್ಟಿಕೊಂಡು ಕೂಡ ಬಂದಿದ್ದ ಅನ್ನುವಂಥ ವಿಚಾರದಲ್ಲಿ, ತಲೆಗೆ ಮುಂಡಾಸನ್ನು ಕೂಡ ಕಟ್ಟಿಕೊಂಡು ಬಂದಿದ್ದ. ಸೊ ಹೀಗಿರ್ಬೇಕಾದ್ರೆ ಅಲ್ಲಿ 2 ಮನೆ ಇದೆ. ನಿಮ್ಗೆ ಈಗಲೇ ಗೊತ್ತಿರುವ ಹಾಗೆ ಸಂಜೀವ ಶೆಟ್ಟಿಗಾರ್ ಅವರ ನಾನು ಬೈಟ್ ಅನ್ನು ಕೂಡ ತೆಗೆದುಕೊಂಡಿದ್ದೀನಿ, ಅವರ ಮನೆ ಇದೆ. ಸೊ ಅವರ ಮನೆಯ ಹತ್ತಿರವರೆಗೆ ಬಂದಂತಹ ಒಬ್ಬ ವ್ಯಕ್ತಿ ನಂತರ ಅವರ ಮನೆಯ ಪಕ್ಕದಲ್ಲಿ ಇರುವಂತಹ ಮನೆಯವರು ನೋಡಿದ ಕಾರಣಕ್ಕಾಗಿ ಟರ್ನ್ ಮಾಡಿಕೊಂಡು ಸೀದಾ ಇದೇ ರೋಡ್ ಆಗಿ ಬಂದಿದ್ದ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಅರ್ಧ 500 ಮೀಟರ್ ದೂರ ಹೋದ್ರೆ ಸಿಗುವಂಥದ್ದು ಸಂಜೀವ ಶೆಟ್ಟಿಗಾರ್ ಅವರ ಮನೆ. ಸೊ ಅಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಬಂದಿದ್ದ ಅಂತೇಳಿ. ಸೊ ಅವರನ್ನು ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದು ಸುಮಂತ್ ಹತ್ಯೆಯಾದ ನಂತರ ಬಂದಿರುವಂತಹ ವ್ಯಕ್ತಿ. ಸೊ ಆ ಪ್ರಕರಣಕ್ಕೂ ಸುಮಂತ್ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರದಲ್ಲೂ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನೋಡಬೇಕಾಗಿದೆ. ಬೇರೆ ಆಂಗಲ್ ಅಲ್ಲೂ ಯಾವುದಾದ್ರೂ ಇದೆಯಾ ಅಂತೇಳಿ ಒಂದಷ್ಟು ಆಂಗಲ್ ಅಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಈಗ ಫೈನಲ್ ಆಗಿ ನಮ್ಗೆ ನೋಡುವಾಗ ಆ ಬೈಕ್ ನಲ್ಲಿ ಬಂದಂತ ಸುಮಂತ್ನ ಹತ್ಯೆಯಾದ ದಿವಸದಲ್ಲಿ ಸುಮಂತ್ 5:10ಕ್ಕೆ ಲೋಕನಾಥ್ ರವರು ನೋಡಿದಂತಹ ವ್ಯಕ್ತಿ ಅಥವಾ ರಿಕ್ಷಕ್ಕೆ ಡಿಕ್ಕಿಯಾಗಿ ಹೋದಂತಹ ವ್ಯಕ್ತಿಯನ್ನು ಇದುವರೆಗೂ ಪೊಲೀಸರು ಪತ್ತೆ ಹಚ್ಚಿಲ್ಲ ಅಂತೇಳಿ. ಅವನನ್ನು ಪತ್ತೆ ಹಚ್ಚಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಒಂದು ಕನ್ಕ್ಲೂಷನ್ ಸಿಕ್ಕೇ ಸಿಗುತ್ತೆ. ಅವನು ಯಾವ ಕಾರಣಕ್ಕೆ ಅಲ್ಲಿಗೆ ಬಂದಿದ್ದ, ಏನಾದ್ರೂ ಬೇರೆ ಚಟುವಟಿಕೆಗೆ ಬಂದಿದ್ದ ಅಂತ ಹೇಳಿದ್ರೆ ಸುಮಂತ್ ಹೋಗುವಂಥದ್ದು ಅವನಿಗೆ ಮಾಹಿತಿ ಆಲ್ರೆಡಿ ಸಿಕ್ಕಿತ್ತ. ಸೊ ಆ ನಂತರದಲ್ಲಿ ಈ ರೀತಿಯಾಗಿ ಆಗಿತ್ತ ಅನ್ನುವಂಥ ವಿಚಾರದಲ್ಲಿ ಕೊಲೆ ಮಾಡಿ ನಂತರ ರಾಡ್ ಅನ್ನು ಕೂಡ ಹಿಡಿದುಕೊಂಡು ಬಂದು ಹೋಗಿದ್ನ ಅಂತೇಳಿ. ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಬೇಕು ಅಂತ ಹೇಳಿದ್ರೆ ಪೊಲೀಸರಿಂದ ಸಾಧ್ಯ. ನೋಡೋಣ ಪೊಲೀಸರು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳಿ. ಖಂಡಿತ ಹೋರಾಟಕ್ಕೂ ಕೂಡ ಮನೆಯವರು ಸಜ್ಜಾಗಿದ್ದಾರೆ. ಒಂದು ವೇಳೆ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೆದಿಲ್ಲ ಅಥವಾ ಪತ್ತೆ ಹಚ್ಚೋಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರೆ ದೊಡ್ಡದ ಮಟ್ಟದಲ್ಲಿ ಖಂಡಿತವಾಗ್ಲೂ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತೆ. ಸೊ ಅವರ ಜಾತಿ ಸಂಘಟನೆಯವರು ಕೂಡ ಇದ್ದಾರೆ, ಅವರಿಗೂ ಮನವಿ ಮಾಡುವಂಥದ್ದು ಆದಷ್ಟು ಬೇಗ ನ್ಯಾಯ ದೊರಕಿಸಿ ಕೊಡಿ ಅನ್ನುವಂಥ ವಿಚಾರದಲ್ಲಿ ಕೇಳಿ ಪ್ರೆಷರ್ ಹಾಕಿ. ಇಲ್ಲಂತ ಹೇಳಿದ್ರೆ ಹೋರಾಟಕ್ಕೂ ಕೂಡ ನೀವು ಮುಂದಾಗಲೇಬೇಕು.